ಆನರ್ನವರು ಆನರ್ 200 ಸೀರೀಸ್ ನಲ್ಲಿ ಎರಡು ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡಿರುವಂತದ್ದು. ಆನರ್ 200 ಹಾಗೆ ಆನರ್ 200 ಪ್ರೋ. ಈ ಎರಡು ಸ್ಮಾರ್ಟ್ ಫೋನ್ಗಳು ಕೂಡ ಲಾಂಚ್ ಆಗಿರುವಂತದ್ದು ನಮ್ಮ ಇಂಡಿಯಾದಲ್ಲಿ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿರುವಂತದ್ದು ಒಂದು ಸುಳಿವು ಸಿಗ್ದೇನೆ, ಒಂದು ಯಾವುದೇ ರೀತಿ ಒಂದು ಲೀಕ್ಸ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ದೇನೆ ಲಾಂಚ್ ಮಾಡಿರುವಂತದ್ದು. ಹಾಗಾದ್ರೆ ಈ ಎರಡು ಸ್ಮಾರ್ಟ್ ಫೋನ್ಗಳು ಕೂಡ ತುಂಬಾನೇ ಚೆನ್ನಾಗಿದಾವ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಆನರ್ 200 ಪ್ರೋ ಮೊಬೈಲ್ ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ಪ್ರಾಡಕ್ಟ್ ನ ಲಿಂಕ್ ನಾನು ನಿಮಗೆ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ನಿಮಗೆ ಈ ಒಂದು ಮೊಬೈಲ್ ಇಷ್ಟ ಆದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ನಿಮಗೆ ಆನರ್ 200 ಪ್ರೋ ಮೊಬೈಲ್ ನ ಬಾಕ್ಸ್ ನಿಮಗೆ ಔಟ್ ಸೈಡ್ ಇಂದ ಈ ರೀತಿ ಕಾಣಿಸಿರುವಂತದ್ದು. ಈ ಒಂದು ಬಾಕ್ಸ್ ನಲ್ಲಿ ನಿಮಗೆ ಫೋನ್ ಸಿಗ್ತಾ ಇರುವಂತದ್ದು, ಕೇಸ್ ಸಿಗ್ತಾ ಇರುವಂತದ್ದು, ಅಡಿಷನಲ್ ಪೇಪರ್ಸ್, ಟೈಪ್ ಎ ಟು ಟೈಪ್ ಸಿ ಕೇಬಲ್. ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಚಾರ್ಜರ್ ಸಿಗಲ್ಲ. ಈ ಒಂದು ಆನರ್ ನೋಡ್ದು ಮಾಮೂಲಿಯಾಗಿ ಚಾರ್ಜರ್ ಕೊಡ್ಬೋದಿತ್ತು, ಬಟ್ ಈ ಬಾಕ್ಸ್ ಗಳಲ್ಲಿ ಇವರು ಕೂಡ ಇತ್ತೀಚೆಗೆ ಯಾಕೋ ಬಾಕ್ಸ್ ನಲ್ಲಿ ಚಾರ್ಜರ್ ಕೊಡದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ, ಈ ಒಂದು ಮೊಬೈಲ್ ನ ಡಿಸೈನ್ ಮತ್ತೆ ಬಿಲ್ಡಿಂಗ್ ಹೋದ್ವಿ ಅಂದ್ರೆ, ಈ ಒಂದು ಮೊಬೈಲ್ ನ ಬ್ಯಾಕ್ ನಲ್ಲಿ ನಿಮಗೆ ಟೆಕ್ಸ್ಚರ್ ಡಿಸೈನ್ ಇರುವಂತದ್ದು, ಒಂಥರ ಹೊಸ ಡಿಸೈನ್ ಅಂತ ಹೇಳ್ಬೇಕು, ತುಂಬಾ ಚೆನ್ನಾಗಿರುವಂತದ್ದು. ಈ ಒಂದು ಬಾಕ್ಸ್ ನಲ್ಲಿ ಹೊಸದಾಗಿ IR ಬ್ಲಾಸ್ಟರ್ ಕೊಟ್ಟಿರುವಂತದ್ದು. ಅದಾದ ನಂತರ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಸಿಗ್ತಾ ಇರುವಂತದ್ದು. ಸೊ ಈ ಒಂದು ಮೊಬೈಲ್ ನ ಡಿಸೈನ್ ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಿಂದೆ ನಿಮಗೆ ಟೆಕ್ಸ್ಚರ್ ಡಿಸೈನ್ ಇರುವಂತದ್ದು. ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ಡಿಸೈನ್ ನಲ್ಲಿ ಈ ಒಂದು ಮೊಬೈಲ್ ಬರ್ತಿದೆ ಅಂತ ಹೇಳ್ಬೋದು. IR ಬ್ಲಾಸ್ಟರ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸಿಗ್ತಿರುವಂತದ್ದು. ಸೊ ಒಂದು ಡಿಸೈನ್ ನಲ್ಲಿ 9 ಔಟ್ ಆಫ್ 10 ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತದ್ದು ಈ ಒಂದು ಮೊಬೈಲ್ ನ ಡಿಸೈನ್. ಇನ್ನು ಈ ಒಂದು ಮೊಬೈಲ್ ನ ಪ್ರೊಸೆಸರ್ ನಾವೇನಾದ್ರು ಓದ್ವಿ ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 8s Gen 3 ಇರುವಂತದ್ದು, LPDDR5X UFS 3.1 ಈ ಒಂದು ಸ್ಟೋರೇಜ್ ಮತ್ತೆ ರ್ಯಾಮ್ ಟೈಪ್ ಇರುವಂತದ್ದು. ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಅಂತೂ 1.1 ಮಿಲಿಯನ್ ಇರುವಂತದ್ದು. ಸೊ ನನಗೆ ಇಲ್ಲಿ ಬೇಜಾರಾಗುವಂತದ್ದು ಏನಪ್ಪಾ ಅಂದ್ರೆ, ಈ ಒಂದು ಪ್ರೈಸ್ ರೇಂಜಿಗೆ ನನಗೆ ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೈಸ್ ಈ ಒಂದು ವಿಡಿಯೋ ಮಾಡೋ ಟೈಮ್ ಅಲ್ಲಿ ರಿವೀಲ್ ಆಗಿಲ್ಲ. ಬಟ್ ನಾನು ಹೇಳೋ ಪ್ರಕಾರ ಇದು ನನಗೆ ಏನು 40,000 50,000 ರೂಪಾಯಿ ಇರ್ಬೋದು ಅನ್ಸುತ್ತೆ. 50,000 ರೂಪಾಯಿಗೆ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ, ಇವ್ರು ಇಲ್ಲಿ UFS 4.0 ಕೊಡ್ಬೇಕಿತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಇವರು UFS 3.1 ಕೊಟ್ಟಿಲ್ಲ. ಮತ್ತೆ ಇದರಲ್ಲಿ ನಿಮಗೆ ಇನ್ನೂ ಒಂದು ವೇರಿಯಂಟ್ ಇದೆ. ನಿಮಗೆ ಐ ಥಿಂಕ್ ಇದು 30,000 ಏನೋ ಇನ್ನೂ ಒಂದು ವೇರಿಯಂಟ್ ಬರುತ್ತೆ. ಅದರಲ್ಲಿ ಅವರು UFS 3.1 ಕೊಟ್ಟಿದ್ದಾರೆ ಇದರಲ್ಲಿ. ಆದ್ರೆ ಅದರಲ್ಲಿ ಬಂದ್ಬಿಟ್ಟು ನಿಮಗೆ UFS 2.2 ಕೊಟ್ಟಿದ್ದಾರೆ. ಅದೇ ರೀತಿ ಆನರ್ 200 ನಲ್ಲಿ UFS 2.2 ಕೊಟ್ಟಿದ್ದಾರೆ. ಆನರ್ 200 ಕೂಡ 30,000 ರೂಪಾಯಿ ಆಜುಬಾಜಿನಲ್ಲಿ ಲಾಂಚ್ ಆಗ್ತಾ ಇರುವಂತದ್ದು. ಬಟ್ ಅದರಲ್ಲೂ ಕೂಡ LPDDR5X ಮತ್ತೆ LPDDR5 ಮತ್ತೆ UFS 2.2 ಇರುವಂತದ್ದು. ಈ ಆನರ್ ಕಂಪನಿಯವರು ಯಾಕೆ ಮಾಡಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ UFS 4.0 ಕೊಡ್ಬೇಕಿತ್ತು ಈ ಒಂದು ಪ್ರೈಸ್ ರೇಂಜ್ಗೆ, ಇವರು ಕೊಟ್ಟಿಲ್ಲ. ಸರಿ, ಈ ಒಂದು ಮೊಬೈಲ್ ನ ಡಿಸ್ಪ್ಲೇಗೆ ಹೋಗೋಣ. ಈ ಒಂದು ಮೊಬೈಲ್ ನಿಮಗೆ 6.78 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು. ಕಲರ್ ಈಸ್ ಅಕ್ಯುರಸಿ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿರುವಂತದ್ದು. ಒಂದು ಒಳ್ಳೆ ಬ್ರೈಟ್ನೆಸ್ ನಲ್ಲಿ, ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ನಲ್ಲಿ ಈ ಒಂದು ಮೊಬೈಲ್ ಏನಿದೆ ಒಂದು ಒಳ್ಳೆ ರೀತಿಯ ಒಂದು ಕಲರ್ ಅಕ್ಯುರಸಿ ಕೊಡುತ್ತೆ ಅಂತ ಹೇಳ್ಬೋದು. ಅವು ಹೊರಗಡೆ ಒಂದು ಬಿಸಿಲೆಲ್ಲ ಹೋಗ್ಲಿ ಎಲ್ಲಾನು ಕೂಡ ಒಂದು ಒಳ್ಳೆ ಅಕ್ಯುರಸಿ ಕೊಡುತ್ತೆ ಅಂತ ಹೇಳ್ಬೋದು. ಅದಾದ ನಂತರ 120 Hz ರಿಫ್ರೆಶ್ ರೇಟ್ ಇರುವಂತದ್ದು. 4000 ನೈಟ್ಸ್ ಬ್ರೈಟ್ನೆಸ್ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಿರುವಂತದ್ದು. ಆಬ್ವಿಯಸ್ಲಿ 4000 ನೈಟ್ಸ್ ಬ್ರೈಟ್ನೆಸ್ ಅಂದ್ರೆ ಬಿಸಿಲಲ್ಲಿ ಹೋಗ್ಲಿ ಎಲ್ಲೇ ಹೋದ್ರು ಕೂಡ ತುಂಬಾನೇ ಒಂದು ಅಕ್ಯುರೇಟ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ನಿಮಗೆ ಡಿಸ್ಪ್ಲೇ ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನಿಮಗೆ ಇದರಲ್ಲಿ ನೆಟ್ಫ್ಲಿಕ್ಸ್ ಸಪೋರ್ಟ್ ಎಲ್ಲಾನು ಇರೋದ್ರಿಂದ ಒಂದು ಒಳ್ಳೆ ಒಂದು ಬ್ರೈಟ್ನೆಸ್ ನ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿರ ಅಂತ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಾವೇನಾದ್ರು ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 5200 mAh ಒಂದು ಬ್ಯಾಟರಿ ಇರುವಂತದ್ದು. ನಿಮಗೆ ಇದು ಬಂದ್ಬಿಟ್ಟು 100 ವ್ಯಾಟ್ ನ ಚಾರ್ಜರ್ ಗೆ ಸಪೋರ್ಟ್ ಆಗುವಂತದ್ದು. ಬಟ್ ನಿಮಗೆ ಈ ಒಂದು ಬಾಕ್ಸ್ ನಲ್ಲಿ ಯಾವುದೇ ರೀತಿಯ ಒಂದು ಚಾರ್ಜರ್ ಕೂಡ ಸಿಗ್ತಾ ಇಲ್ಲ. ಇದೊಂದು ನಿಮ್ಮಲ್ಲಿ ನೆನಪಲ್ಲಿ ಇರಲಿ ಪರ್ಚೇಸ್ ಮಾಡ್ಬೇಕಾದ್ರೆ. ಅದಾದ ನಂತರ ನಾವು ಈ ಒಂದು ಮೊಬೈಲ್ ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದು ಅಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಮ್ಯಾಜಿಕ್ OS ಇರುವಂತದ್ದು. Android 14 ವರ್ಷನ್ ಅಲ್ಲಿ ಔಟ್ ಆಫ್ ದ ಬಾಕ್ಸ್ ನಿಮಗೆ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. 2 years ಆಂಡ್ರಾಯ್ಡ್ ಅಪ್ಡೇಟ್ ಮತ್ತೆ 3 years ಬಂದ್ಬಿಟ್ಟು ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಿರುವಂತದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ಬೋದು. ಏನು ಕೂಡ ಚೇಂಜಸ್ ಇಲ್ಲ. ಏನ್ ಮ್ಯಾಜಿಕ್ OS ಇದು ಬಂದ್ಬಿಟ್ಟು ಆರ್ನರ್ ನೋಡದೆ ಒಂದು OS ಆಗಿರೋದ್ರಿಂದ ಅದನ್ನೇ ಇವ್ರು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು, ಪ್ರೊವೈಡ್ ಮಾಡಿರುವಂತದ್ದು. ಇದರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ. 2+3 years ಇನ್ನು ಕಡಿಮೆ ಆಯ್ತು ನನ್ನ ಪ್ರಕಾರ ನೋಡಕ್ ಹೋದ್ರೆ. ಮೊನ್ನೆ ಲಾಂಚ್ ಆದಂತ ರಿಯಲ್ಮಿ ಅವ್ರದ್ದು, OnePlus ನೋಡ್ದು, OnePlus Nord 4 ಈ ಎಲ್ಲಾ ಸ್ಮಾರ್ಟ್ ಫೋನ್ ಗಳು ಕೂಡ 4+5 years ಈ ರೀತಿ ಕೊಟ್ಟಿರುವಂತದ್ದು. ನನ್ನ ಪ್ರಕಾರ ಇನ್ನು ಕಡಿಮೆ ಆಯ್ತು ಈ ಒಂದು ಸ್ಮಾರ್ಟ್ ಫೋನ್. ಅದಾದ ನಂತರ ಈ ಒಂದು ಮೊಬೈಲ್ ನಾವೇನಾದ್ರು ಕ್ಯಾಮ್ರಾಗ ಹೋದ್ವಿ ಅಂದ್ರೆ 50 MP ಮೇನ್ ಕ್ಯಾಮ್ರಾ ಇರುವಂತದ್ದು, 50 MP ಬಂದ್ಬಿಟ್ಟು ಟೆಲಿಫೋಟೋ ಕ್ಯಾಮ್ರಾ ಇರುವಂತದ್ದು. ಅದಾದ ನಂತರ 12 MP ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುವಂತದ್ದು. ಇನ್ನು ನೀವೇನಾದ್ರು ಫ್ರಂಟ್ ಬಂದ್ರೆ ಅಂದ್ರೆ 50 MP ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಈ ಒಂದು ಮೊಬೈಲ್ ನ ಕ್ಯಾಮ್ರಾಗಳು ತುಂಬಾನೇ ಚೆನ್ನಾಗಿರುವಂತದ್ದು ಅಂತಾನೆ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವೇನಾದ್ರೂ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಅಂತ ಕೇಳಿದ್ರೆ, ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್
ನನಗೆ ಅನ್ಸೋ ಪ್ರಕಾರ 50 ರಿಂದ 57 ಸಾವಿರ ರೂಪಾಯಿ ಲಾಂಚ್ ಆಗ್ಬೋದು ಈ ಒಂದು ಇವರು ಆನರ್ ಕಂಪ್ನಿಯವರು ಹೇಳ್ತಿರೋ ಪ್ರಕಾರ. ಸೊ ಈ ಒಂದು ಪ್ರೈಸ್ ಪರ್ಚೇಸ್ ಮಾಡ್ಬೋದು ಅಂದ್ರೆ ನನಗೆ ಅನಿಸ್ತಂಗೆ 42-43 ಸಾವಿರ ರೂಪಾಯಿ ಏನಾದ್ರು ಲಾಂಚ್ ಆಯ್ತು ಅಂದ್ರೆ ಪರವಾಗಿಲ್ಲ. ನಾನು ಚೆನ್ನಾಗಿದೆ ಅಂತಾನೆ ಹೇಳಕೋಲ್ಲ, ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ UFS 3.1 ಕೊಟ್ಟಿದ್ದಾರೆ ಇದರಲ್ಲಿ, ಆನರ್ 200 ಅಲ್ಲಿ UFS 2.2 ಕೊಟ್ಟಿದ್ದಾರೆ. ಇದರಲ್ಲಿ UFS 4.0 ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಇದೊಂದು ಬೇಜಾರಾಯ್ತು. ಅದಾದ ನಂತರ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಒಳ್ಳೆ ಬ್ರೌಸರ್ ಕೊಟ್ಟಿದ್ದಾರೆ. ಎಲ್ಲಾನು ಕೂಡ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ನೋಡಿದ್ರೆ ಚಾರ್ಜರ್ ಬೇಕಿತ್ತು ನಮ್ಗೆ ಇದರಲ್ಲಿ, ನಮಗೆ ಮತ್ತೆ ಅದ ನಂತರ ಸ್ಟೋರೇಜ್ ನ ಟೈಪ್ ಬೇಕಿತ್ತು. ಸೊ ಎಲ್ಲಾನು ನೋಡಿದ್ರೆ ಪರ್ಚೇಸ್ ಮಾಡ್ಬೋದು. ಆನರ್ ಕಂಪ್ನಿ ಅವರಿಗೆ, ಆನರ್ ಕಂಪ್ನಿಯ ಸ್ಮಾರ್ಟ್ ಫೋನ್ಗಳಿಗೆ ಯಾರು ಫ್ಯಾನ್ಸ್ ಇದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬೋದು. ಐ ಥಿಂಕ್ ಈ ಒಂದು ಸ್ಮಾರ್ಟ್ ಫೋನ್ ಯಾಕೆ ಅಡ್ವರ್ಟೈಸ್ ಮಾಡಿಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ಯಾಕಂದ್ರೆ ಬ್ಯಾಟ್ರಿ ಇಲ್ಲ, UFS 4.0 ಕೊಟ್ಟಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ನೋಡಿದ್ರೆ ಎಲ್ಲರೂ ಹೋಗಿತಾರೆ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾರು ಕೂಡ ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ, ಹಾಗೇನೆ ಗೊತ್ತಿದ್ದಂಗೆ ಲಾಂಚ್ ಆಗಿ ಅಮೆಝಾನ್ ಅಲ್ಲಿ ಸೇಲಿಂಗ್ ನಡೀತಿರೋಂಥದ್ದು. ಸೊ ಆಲ್ಮೋಸ್ಟ್ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಚೆನ್ನಾಗಿದೆ ಬೆಸ್ಟ್ ಅಂತ ಹೇಳಕ್ಕೂ ಅಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.